ಕ್ಷಮಿಸಿ, ನಿಮ್ಮ ಕಡೆ ಗಮನ ಹರಿಲಿಲ್ಲ. ಅಂದ್ರೆ ನನ್ನ ಪರಿಚಯ ಮಾಡ್ಕೊಳ್ಳದೇನೆ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ. ಶ್ರಮಜೀವಿ ಶಂಕರ್ ನಾಗ್ ತಮ್ಮ ಮಿಂಚಿನ ಕಣ್ಣುಗಳ ಮೂಲಕ ಕನ್ನಡಿಗರ ಗಮನ ಸೆಳೆದವರು. ಕನ್ನಡ ಸಾಂಸ್ಕೃತಿಕ ಇತಿಹಾಸದಲ್ಲಿ ಅಸಾಧಾರಣ ಚೇತನ. ಅವರ ವ್ಯಕ್ತಿತ್ವ ವಿವರಿಸಲು ಪದಗಳು ಸೋತು ಸೊರಗುತ್ತವೆ. ಸಮಯ ಮತ್ತು ವೇಗ ಶಂಕರ್ ನಾಗ್ ಮುಂದೆ ಶರಣಾಗುತ್ತವೆ. ಪಾದರಸಕ್ಕೆ ಮಾನವ ರೂಪ ಕೊಟ್ಟರೆ ಅದು ಶಂಕರ್ ನಾಗ್. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಜನಿಸಿದ ಶಂಕರ್ ನಾಗ್ ಬಾಲ್ಯ ಶಿಕ್ಷಣ ಮುಗಿಸಿ ಮುಂಬೈಗೆ ಬಂದರು. ಮರಾಠಿ ರಂಗಭೂಮಿಯಿಂದ ಆಕರ್ಷಿತರಾಗಿ ಕಾಲೇಜು ವಿದ್ಯಾಭ್ಯಾಸದ ಜೊತೆಗೆ ಅಭಿನಯ, ನಿರ್ದೇಶನ, ನೇಪಥ್ಯ ಹೀಗೆ ಹಲವು ಮಜಲುಗಳ ಸಕ್ರಿಯ ರಂಗಕರ್ಮಿಗಳಾದರು. ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಶಂಕರ್ ನಟಿಸಿದ ಮೊದಲ ಚಿತ್ರಕ್ಕೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಶ್ರೇಷ್ಠ ನಟ ಪ್ರಶಸ್ತಿ ಪಡೆದರು. ನಿರ್ದೇಶಿಸಿದ ಮೊದಲ ಚಿತ್ರ ಮಿಂಚಿನ ಓಟಕ್ಕೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. 1978ರಿಂದ 1990ರವರೆಗೆ ಕೇವಲ 12 ವರ್ಷದಲ್ಲಿ ಹಿಂದಿ, ಮರಾಠಿ, ಕನ್ನಡ ಸೇರಿದಂತೆ ಒಟ್ಟು 94 ಸಿನಿಮಾಗಳಲ್ಲಿ ನಟಿಸಿದ ಶಂಕರ್ ನಾಗ್ 9 ಚಿತ್ರಗಳನ್ನು ನಿರ್ದೇಶಿಸಿದರು. ಸುಪ್ರಸಿದ್ಧ ಲೇಖಕ R.K. ನಾರಾಯಣ್ ಅವರ ಮಾಲ್ಗುಡಿ ಡೇಸ್ ಅನ್ನು ನಿರ್ದೇಶಿಸಿ ಭಾರತೀಯ ಕಿರುತೆರೆ ಇತಿಹಾಸದಲ್ಲೇ ದಾಖಲೆಯ ಧಾರಾವಾಹಿಯನ್ನಾಗಿಸಿದರು. ಚಿತ್ರರಂಗದಲ್ಲಿ ಇಷ್ಟೊಂದು ಬಿಡುವಿಲ್ಲದೆ ತೊಡಗಿಸಿಕೊಂಡ ಶಂಕರ್ ರಂಗಭೂಮಿಯನ್ನು ಬಿಡಲಿಲ್ಲ. ಸಂಕೇತ್ ನಾಟಕ ತಂಡ ಕಟ್ಟಿ ಅಂತಾರಾಷ್ಟ್ರೀಯ ಕೃತಿಗಳನ್ನು ಕನ್ನಡಕ್ಕೆ ತಂದು ಕನ್ನಡ ಹವ್ಯಾಸಿ ರಂಗಭೂಮಿಯನ್ನು ಶ್ರೀಮಂತಗೊಳಿಸಿದರು. ಆಗೊಂದು ಕಾಲವಿತ್ತು. ಕನ್ನಡ ಚಿತ್ರಗಳ ನಿರ್ಮಾಪಕರು ಸಂಗೀತ ಮತ್ತು ರೀರೆಕಾರ್ಡಿಂಗ್ ಕೆಲಸಕ್ಕೆ ದೂರದ ಮುಂಬೈ ಮತ್ತು ಮದ್ರಾಸಿಗೆ ಅಲೆಯಬೇಕಿತ್ತು. ನಿರ್ಮಾಪಕರು ಕನ್ನಡಿಗರು, ಪ್ರೇಕ್ಷಕರು ಕನ್ನಡಿಗರು, ಆದರೆ ಅನ್ಯ ಭಾಷೆಯರೆದುರು ಕೈಕಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ. ನಿರ್ಮಾಪಕರ ಈ ಕಷ್ಟ ಅರಿತ ಶಂಕರ್ ನಾಗ್ ಕನ್ನಡ ಚಿತ್ರಗಳು ಸಂಪೂರ್ಣವಾಗಿ ಕರ್ನಾಟಕದಲ್ಲಿಯೇ ತಯಾರಾಗಬೇಕೆಂದು ಕರ್ನಾಟಕದಲ್ಲಿಯೇ ರೀರೆಕಾರ್ಡಿಂಗ್ ಸ್ಟುಡಿಯೋ ಮಾಡಲು ನಿರ್ಧರಿಸಿದರು. ಕರ್ನಾಟಕದಲ್ಲೂ ಒಳ್ಳೊಳ್ಳೆ ಸಂಗೀತ ತಂತ್ರಜ್ಞರಿದ್ದಾರೆ ಎನ್ನುವುದರ ಸ್ವಾಭಿಮಾನದ ಸಂಕೇತವೇ ಅವರು ಕಟ್ಟಿದ ಸಂಕೇತ್ ಸ್ಟುಡಿಯೋ. ರಂಗಭೂಮಿಯ ರಂಗಾಸಕ್ತರಿಗೆ ಸುಸಜ್ಜಿತ ಅಂತಾರಾಷ್ಟ್ರೀಯ ಕಲ್ಪನೆಯ ರಂಗಮಂದಿರ ಶಂಕರ್ ಅವರ ಕನಸು. ಅದರ ಫಲವೇ ಇಂದಿನ ರಂಗಶಂಕರ. ಬರೀ ನಾಟಕ, ಸಿನಿಮಾಗಳಲ್ಲದೆ ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲೂ ತಮ್ಮ ಒಲವು ಹೊಂದಿದ್ದ ಶಂಕರ್ ಗೋಕಾಕ್ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದರು. ಕಡಿಮೆ ವೆಚ್ಚದಲ್ಲಿ ಬಡವರಿಗೆ ಮನೆ ನಿರ್ಮಾಣ, ಬೂದಿಯಿಂದ ಇಟ್ಟಿಗೆ ತಯಾರಿಕೆ, ಸ್ಲಂ ಮುಕ್ತ ಬೆಂಗಳೂರು, ಕಂಟ್ರಿ ಕ್ಲಬ್, ನಂದಿ ಬೆಟ್ಟಕ್ಕೆ ರೋಪ್ವೇ ಹೀಗೆ ಅವರ ಕನಸುಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಅಷ್ಟೇ ಯಾಕೆ, ಬೆಂಗಳೂರಿನ ಹೆಮ್ಮೆಯಾಗಿರುವ ನಮ್ಮ ಮೆಟ್ರೋ ಶಂಕರ್ ನಾಗ್ ಅವರ ಮಹತ್ತರ ಕನಸು. ನೀಲೆ ನಕ್ಷೆ ಸಮೇತ ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಮುಂದೆ ಯೋಜನಾ ವರದಿ ಸಿದ್ಧಪಡಿಸಿ ಇಟ್ಟಿದ್ದರು ಶಂಕರ್ ನಾಗ್ ನಮ್ಮನ್ನು ಅಗಲಿ ಇಂದಿಗೆ 34 ವರ್ಷಗಳು ಕಳೆದಿವೆ. ಕರ್ನಾಟಕ ಒಬ್ಬ ಯುಗ ಪುರುಷನನ್ನು ಕಳೆದುಕೊಂಡಿದೆ. ಶಂಕರ್ ಇದ್ದಿದ್ದರೆ ಕರ್ನಾಟಕದ ಚಿತ್ರಣವೇ ಬೇರೆಯಾಗಿರುತ್ತಿತ್ತು. ಪ್ರತಿ ಆಟೋದ ಮೇಲೂ ಶಂಕರ್ ಜೀವಂತ. ಆಟೋ ನಿಲ್ದಾಣಗಳು ಅವರ ಹೆಸರಿನಿಂದ ಪೂಜೆಗೊಳ್ಳುತ್ತೆ. ಅಸಾಧ್ಯ ಎನ್ನುವ ಪದದೊಟ್ಟಿಗೆ ಸದಾ ಗುದ್ದಾಡುತ್ತಿದ್ದ ಶಂಕರ್ಗೆ ದಿನದ 24 ತಾಸು ಸಾಕಾಗುತ್ತಿರಲಿಲ್ಲ. ಸತ್ತ ಮೇಲೆ ಮಲಗೋದು ಇದ್ದಿದ್ದೇ, ಎದ್ದಿದ್ದಾಗ ಏನಾದರೂ ಸಾಧಿಸು ಎಂದು ಲಕ್ಷಾಂತರ ಯುವಕರ ಸ್ಫೂರ್ತಿ ಚಿಲುಮೆಯಾದ ಶಂಕರ್ ನಾಗ್ ಅವರಿಗೆ